Hello friends, welcome to our YouTube channel. Today I am going to teach ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ನ 2026ರಲ್ಲಿ ಆಗಸ್ಟ್ 2ನೇ ತಾರೀಕು 2026ಅಲ್ಲಿ ನಾನ್ HK ಪೇಪರ್ ಮಾರ್ನಿಂಗ್ ಪೇಪರ್ ಏನಾಗಿತ್ತು ಆ ಪೇಪರ್ನ ನಾನು ಟೀಚ್ ಮಾಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಏನಂತಂತಂದರೆ ನನ್ನ ಚಾನಲ್ಗೆ ಫಸ್ಟ್ ನೀವು ಏನಾರ ಬಂದಿದ್ರೆ ವಿಸಿಟ್ ಮಾಡಿದರೆ ಫುಲ್ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋ ಅಲ್ಲಿ ಓನ್ಲಿ 25 ಕ್ವಶನ್ಸ್ ಮಾತ್ರ ಇರುತ್ತೆ, ಅದರಲ್ಲಿ ಕ್ವಿಝರ್ ಅಟೆಂಡ್ ಮಾಡಿ. 10 ಸೆಕೆಂಡ್ಸ್ ನಾನು ವೆಯ್ಟ್ ಮಾಡ್ತೀನಿ ಆನ್ಸರ್ ಹೇಳೋಕ್ಕಿಂತ ಮುಂಚೆ. ಅಷ್ಟೊಳಗೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ ಇತ್ತು ಅಂತಂದರೆ ರಿಕ್ವೆಸ್ಟ್ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ, ನಾನು ಅದಕ್ಕೆ ಇದು ಮಾಡ್ತೀನಿ. PDF ಬೇಕು ಅಂತಂದರೆ ನೀವೇನಾರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಅದ್ರ ಲಿಂಕ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಇದು ಮಾಡಿ. ಓಕೆನಾ? ದ ಫಸ್ಟ್ ಕ್ವಶನ್ ಏನಂತಂದರೆ ದ GPS ಹೆಡ್ ಜಿಯೋ ಆಗ್ಮೆಂಟ್ ನ್ಯಾವಿಗೇಷನ್ ಅನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಇಸ್ರೋ ಅಂಡ್ AAI, ಆಪ್ಷನ್ ಬಿ ಇಸ್ರೋ ಅಂಡ್ DRDO, ಆಪ್ಷನ್ ಸಿ DRDO ಅಂಡ್ AAI, ಆಪ್ಷನ್ ಡಿ AAI ಅಂಡ್ HAL. AAI ಅಂತಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಕ್ವಶನ್ ಅರ್ಥ ಆಗುತ್ತಲ್ವಾ? ಈಗ ಆನ್ಸರ್ ಹೇಳ್ತೀನಿ. ಈಗ ಆನ್ಸರ್ ಏನಂತಂದರೆ ಇಸ್ರೋ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಈ ಸೇರಿ ಉಪಗ್ರಹನ ನ್ಯಾವಿಗೇಷನ್ ವ್ಯವಸ್ಥೆಗೆ ಅಭಿವೃದ್ಧಿಪಡಿಸಿರ್ತಾರೆ. ಏನಂತಂದರೆ ರಿಯಲ್ ಟೈಮ್ ಕರೆಕ್ಷನ್ಗೆ, ಹಾಗೆ ಅಲರ್ಟ್ ಪೈಲಟ್ ಇಫ್ GPS ಸಿಗ್ನಲ್ ಬಿಕಮ್ ಅನ್ರಿಲೇಬಲ್, ಸಪೋರ್ಟ್ ಸ್ಯಾಟಲೈಟ್ ಬೇಸ್ಡ್ ಏರ್ಕ್ರಾಫ್ಟ್ ಲ್ಯಾಂಡಿಂಗ್. ಇದಕ್ಕೋಸ್ಕರ ಅವರು ಗಗನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಏನಂತಂತಂದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅಂದರೆ ಐರನ್ ಬಾಕ್ಸ್ ಸುರುಳುವಿಕೆಯಲ್ಲಿ ಮಿಶ್ರಲೋಹವನ್ನು ಬಳಸುತ್ತಾರೆ. ಯಾಕೆಂದರೆ ಏನಕ್ಕೆ ಮಿಶ್ರಲೋಹಗಳನ್ನು ಬಳಸ್ತಾರೆ ಅಂತಂದರೆ, ಆಪ್ಷನ್ ಎ ಮಿಶ್ರಲೋಹದ ಹೆಚ್ಚಿನ ತಾಪಮಾನವನ್ನು ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುತ್ತದೆ, ಆಪ್ಷನ್ ಬಿ ಮಿಶ್ರಲೋಹದ ರೋಧಶೀಲತೆಯ ಅದರ ಘಟಕದ ಲೋಹಗಳಿಗಿಂತ ಹೆಚ್ಚಿನ ಆದ್ಯತೆಯಾಗಿರುತ್ತದೆ, ಆಪ್ಷನ್ ಸಿ ಮಿಶ್ರಲೋಹದ ಪ್ರತಿರೋಧವು ಅದರ ಘಟಕದ ಲೋಹಗಳ ರೋಧಕ್ಕಿಂತ ಹೆಚ್ಚಿನದಾಗಿರುತ್ತದೆ, ಆಪ್ಷನ್ 4 ಮಿಶ್ರಲೋಹದ ರೋಧಶೀಲತೆ ಅದರ ಘಟಕದ ಲೋಹಗಳಿಗಿಂತ ಕಡಿಮೆಯಾಗಿರುತ್ತದೆ. 10 ಸೆಕೆಂಡ್ ಕೊಡ್ತೀನಿ ಆನ್ಸರ್ ಮಾಡೋದಕ್ಕೆ, ನೀವು ಆನ್ಸರ್ ಇದು ಮಾಡಿ. ನೆಕ್ಸ್ಟ್ ಅದರ ಆನ್ಸರ್ ಹೋಗೋಣ. ಅದರ ಆನ್ಸರ್ ಏನಂತಂತಂದರೆ ಸರಿಯಾದ ಉತ್ತರ ಮಿಶ್ರಲೋಹದ ರೋಧಶೀಲತೆ ರೆಸಿಸ್ಟೆನ್ಸಿವ್ ಅದರ ಘಟಕದ ಲೋಹಕ್ಕಿಂತ ಹೆಚ್ಚಾಗಿರುತ್ತದೆ. ವಿವರಣೆ ಏನಂತಂದರೆ ಮಿಶ್ರಲೋಹದಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಕರಗುವುದಿಲ್ಲ, ಅವುಗಳ ರೋಧಕತೆಯ ಹೆಚ್ಚಾಗಿರುವುದರಿಂದ ಹೆಚ್ಚು ಶಾಖವನ್ನು ಉತ್ಪಾದಿಸುತ್ತದೆ. ಐರನ್ ಬಾಕ್ಸಲ್ಲಿ ಏನಂತಂತಂದರೆ ಅದರ ತುಂಬ ಇದಾಗಿರುತ್ತಲ್ಲ, ಬೇಗ ಮೆಲ್ಟ್ ಆಗೋಗುತ್ತೆ ಮೆಟಲ್ಗಳೇನಿದ್ರು. ಆ ಮಿಶ್ರಲೋಹ ಮೆಲ್ಟ್ ಆಗಬಾರ್ದು ಅಂತ ಅದಕ್ಕೆ ಅದರದೇ ಆದ ಒಂದು ರೆಸಿಸ್ಟೆಂಟಿವ್ ಇರೋ ಥರ ಲೋಹನ ಇದು ಮಾಡಿರ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್, ಮೂರನೇ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ಲಿ ಸುರೇಶ್ ಕಳೆದ 3 ದಿನಗಳಿಂದ ತಾಮ್ರ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾದ ಒಂದು ಅಂಶವೇನೆಂದರೆ ಏನಕ್ಕೆ ಅವನಿಗೆ ಹೊಟ್ಟೆ ನೋವು ಆಗುತ್ತೆ? ಆಪ್ಷನ್ ಎ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು, ಆಪ್ಷನ್ 2 ಮೊಸರಿನಲ್ಲಿ ನೀರಿರುವುದು, ಆಪ್ಷನ್ 3 ಮೊಸರಿನಲ್ಲಿ ಸಿಹಿಯ ಅಂಶ, ಆಪ್ಷನ್ 4 ಮೊಸರಿನಲ್ಲಿ ಲವಣದ ಅಂಶ. ಈ ಕರೆಕ್ಟ್ ಆನ್ಸರ್ನ ನೀವು ಗೆಸ್ ಮಾಡಿ 10 ಸೆಕೆಂಡಲ್ಲಿ. ನೆಕ್ಸ್ಟ್ ಒನ್ ನೋಡೋಣ ಆನ್ಸರ್ಗೆ. ಸರಿಯಾದ ಉತ್ತರ ತಾಮ್ರದೊಂದಿಗೆ ಮೊಸರಿನ ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಯಾಕೆಂದರೆ ರಿಯಾಕ್ಷನ್ ಆಫ್ ದ ಕರ್ಡ್ ವಿತ್ ಕಾಪರ್. ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ತಾಮ್ರದ ಪಾತ್ರೆಯೊಂದಿಗೆ ಪ್ರತಿಕ್ರಿಯಿಸಿ ವಿಷಕಾರಿ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಏನಕ್ಕೆ ಅಂತಂದರೆ ಕಾಪರ್ ವೆಸಲ್ ಅಲ್ಲೇನಾರು ಇಟ್ಟರೆ ನೀವು
ಅದು ವೆಸಲಲ್ಲಿ ಇನ್ ಬ್ರೇಸ್ ಆರ್ ಕಾಪರ್ ವೆಸಲಲ್ಲಿ ಇಟ್ಟರೆ ಅದು ಇದಾಗುತ್ತೆ, ನಿಮಗೆ ಏನು ವಿಷಕಾರಿಯಾಗಿ ಇದಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ ಹೋಗೋಣ. 4th ಕ್ವಶನ್. ಕೆಳಗಿನಲ್ಲಿ ಯಾವುದು ಪರಿಗಣಿಸಿ ಮತ್ತು ಕೆಳಗೆ ನೀಡಿರುವ ಆಯ್ಕೆಗಳು ಸರಿಯಾಗಿ ಉತ್ತರವನ್ನು ವಿವರಿಸಿ. ಹೇಳಿಕೆ 1 ಆಮ್ಲಗಳು ರುಚಿ ಕಹಿಯಾಗಿರುತ್ತದೆ. ಹೇಳಿಕೆ 2 ಪ್ರತ್ಯಾಮ್ಲಗಳು ರುಚಿ ಹುಳಿಯಾಗಿದೆ. ಅಂದರೆ ಆ್ಯಸಿಡ್ ಕಹಿಯಾಗಿರುತ್ತೆ, ಬೇಸು ರುಚಿ ಹುಳಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 1, 2 ಸರಿ ಇದೆ. ಆಪ್ಷನ್ 2ನೇದು 1 ಮತ್ತು 2 ಸರಿ ಇಲ್ಲ. ಆಪ್ಷನ್ 3ನೇದು 1 ಸರಿ ಇದೆ ಆದರೆ 2ನೇದು ಸರಿ ಇಲ್ಲ. ಆಪ್ಷನ್ 4ನೇದು 1 ಸರಿ ಇದೆ ಆದರೆ ಹೇಳಿಕೆ 2ನೇದು ಸರಿ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಆಮ್ಲ ರುಚಿ ಕಹಿಯಾಗಿರುತ್ತದೆ, ತಪ್ಪು. ಅವು ಹುಳಿಯಾಗಿರುತ್ತೆ. ಉಲ್ಟಾ ಏನಂತಂದರೆ ಬೇಸ್ ಏನಿರುತ್ತೆ, ಬೇಸು ಕಹಿಯಾಗಿರುತ್ತೆ, ಆ್ಯಸಿಡು ಹುಳಿಯಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. The taste sour reacted with some metals to give hydrogen gas. The base, the taste bitter, the feels slippery and dissolve fat and oil. The both 1 and 2 statements incorrect. ಎರಡು ಸ್ಟೇಟ್ಮೆಂಟ್ ತಪ್ಪಾಗಿದೆ, ಯಾಕಂದರೆ ಉಲ್ಟಾ ಪಲ್ಟಾ ಆಗಿದೆ. The next one, the fifth one ಕ್ವಶನ್ ಏನಂತಂದರೆ ಕಾಪರ್ ಪ್ಲಸ್ ಜಿಂಕ್ ಸೇರಿದ್ರೆ ಏನಾಗುತ್ತೆ, ಹಾಗೆ ಅದನ್ನು ಹೊಂದಿಸಿ ಬರೀಬೇಕು. ಬಿ ಕಾಪರ್ ಮತ್ತು ಪ್ಲಸ್ ಏನು ಟಿನ್, ಕಾಪರ್ ಮತ್ತು ಟಿನ್ ಸೇರಿದ್ರೆ ಏನಾಗುತ್ತೆ. ಹಾಗೆ ಸಿ ಏನಂತಂತಂದರೆ ಲೀಡ್, ಪಿ ಬಿ ಮೀನ್ಸ್ ಪಿ ಬಿಯ ಕೆಮಿಕಲ್ ನೇಮು, ಎಲಿಮೆಂಟ್ ನೇಮ್ ಏನಂತಂದರೆ ಲೀಡ್ ಪ್ಲಸ್ ಟಿನ್ ಏನಾಗುತ್ತೆ. ಹಾಗೆ ಸೋಡಿಯಂ ಪ್ಲಸ್ ಮರ್ಕ್ಯೂರಿ ಅವೆರಡು ಸೇರಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೋಲ್ಡರ್, ಹಿತ್ತಾಳೆ, ಅಮಾಲ್ಗಮ್, ಕಂಚು ಅಂತ ಕೊಟ್ಟಿದ್ದಾರೆ. ಇದನ್ನು ಹೊಂದಿಸಿ ಇದು ಮಾಡಿ. ಯಾಕೆಂತಂದರೆ ಕಾಪರ್ ಜಿಂಕ್ ಸೇರಿದ್ರೆ ಏನಾಗುತ್ತೆ, ಕಂಚಾಗುತ್ತಾ, ಬ್ರಾಸ್, ಹಿತ್ತಾಳೆ ಆಗುತ್ತೆ. ಹಿತ್ತಾಳೆ ಆಪ್ಷನ್ 2 ಇದೆ. ಇದರಲ್ಲಿ ಕಂಚು 4 ಬರಬೇಕು. ಆಪ್ಷನ್ 2 ಸೆಕೆಂಡ್ 1. ಯಾಕೆಂತಂದರೆ ಕಾಪರ್ ಪ್ಲಸ್ ಜಿಂಕ್ ಸೇರಿದ್ರೆ ಹಿತ್ತಾಳೆ ಆಗುತ್ತೆ, ಕಾಪರ್ ಟಿನ್ ಸೇರಿದ್ರೆ ಕಂಚಾಗುತ್ತೆ, ಲೀಡು ಟಿನ್ ಸೇರಿದ್ರೆ ಸಾಲ್ಡರ್ ಆಗುತ್ತೆ, ಹಾಗೆ ಸೋಡಿಯಮ್ಮು ಮರ್ಕ್ಯೂರಿ ಸೇರಿದ್ರೆ ಅಮಲ್ಗಮ್ ಆಗುತ್ತೆ. ಗೊತ್ತಾಯ್ತಾ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2. ನೆಕ್ಸ್ಟ್ ಒನ್ನು, ದೂರದರ್ಶನದ ನಳಿಗೆಗಳನ್ನು ಮತ್ತು ದೀಪಸ್ತಂಭಗಳನ್ನು ಅಂದರೆ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ. ಆಪ್ಷನ್ ಎ ಮೀಥೇನ್, ಆಪ್ಷನ್ ಎ ಅಲ್ಲಿ ಮೀಥೇನ್ ಮತ್ತು ಹೀಲಿಯಂ, ಆಪ್ಷನ್ ಬಿ ಅಲ್ಲಿ ಆಮ್ಲಜನಕ ಮತ್ತು ಜಲಜನಕ, ಆಪ್ಷನ್ 3ರಲ್ಲಿ ಸಾರಜನಕ ಮತ್ತು ಇಂಗಾಲ ಆಕ್ಸೈಡ್, ಆಪ್ಷನ್ 4 ಕ್ರಿಪ್ಟಾನ್ ಮತ್ತು ರೈಸಾನ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ 10 ಸೆಕೆಂಡಲ್ಲಿ ಹೇಳಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಕ್ರಿಪ್ಟಾನ್ ಮತ್ತು ಹೆಕ್ಸಾನ್. ಅನಿಲ ಆವರ್ತ ಕೋಷ್ಟಕದ ಗುಂಪು 18ರಲ್ಲಿ ಸೇರಿರುವ ಜಡ ಅನಿಲಗಳಾಗಿವೆ. ನೋಬಲ್ ಗ್ಯಾಸ್. ಇವುಗಳ ಪ್ರಕಾಶಮಾನವಾದ ದೀಪಗಳು, ಫ್ಲ್ಯಾಶ್ ಬಲ್ಬುಗಳು ಮತ್ತು ವಿಶೇಷ ಲೇಸರ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಈಗ ಕ್ಯಾಮ್ರಾದಲ್ಲಿ ಫ್ಲ್ಯಾಶ್ ಇರುತ್ತಲ್ಲ, ಫ್ಲ್ಯಾಶಲ್ಲಿ ಬಳಸ್ತಾರೆ. ನೆಕ್ಸ್ಟ್ 7th ಒನ್, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತದೆ. ಯಾಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕೂಡಿರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಆಪ್ಷನ್ ಎ ಕನಿಷ್ಠ ನಿರ್ವಹಿಸುತ್ತದೆ, 2ನೇದು ಕನಿಷ್ಠ ಚದುರುತ್ತದೆ, ಆಪ್ಷನ್ 3 ಕನಿಷ್ಠ ಚದುರುತ್ತದೆ, ಆಪ್ಷನ್ 4 ಗರಿಷ್ಠ ವಿವರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಂತ ನೋಡೋಣ 10 ಸೆಕೆಂಡಲ್ಲಿ. ಸರಿಯಾದ ಉತ್ತರ ಅತಿ ಕಡಿಮೆ ಚದುರುತ್ತೆ, ಲೀಸ್ಟ್ ಸ್ಕ್ಯಾಟರ್ಡ್ ಆಗಿರುತ್ತೆ. ಕೆಂಪು ಬೆಳಕು ಈಗ ರೈಲ್ವೇದಲ್ಲಿ, ಟ್ರಾಫಿಕ್ ಅಲ್ಲಿ, ಇದರಲ್ಲೆಲ್ಲ ಬಳಸಿರ್ತಾರೆ. ರೆಡ್ ಲೈಟು ಅಂದರೆ ಅದು ಈಸಿಗೆ ಐಡೆಂಟಿಫೈ ಮಾಡ್ಬೋದು, ದೂರದಿಂದನೂ ಐಡೆಂಟಿಫೈ ಮಾಡ್ಬೋದು ಅಂತ. ಅದಕ್ಕೆ
ಅದು ಸುಲಭವಾಗಿ ಚದುರಿಕೊಳ್ಳುವುದಿಲ್ಲ ಮತ್ತು ದೂರದಿಂದ ಸ್ಪಷ್ಟವಾಗಿ ಕಾಣುತ್ತದೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು 8ನೇದು, ಸಾವಯವ ಅವಶೇಷಗಳಿಂದ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳು ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಲಾಗುವುದು? ಫಸ್ಟ್ ಒನ್ ಪೊಟ್ಯಾಷಿಯಂ ಸಲ್ಫಲೇಟ್, ಆಪ್ಷನ್ 2 ಪೊಟ್ಯಾಷಿಯಂ ಟ್ರೈಕ್ರೋಮೈಟ್, ಆಪ್ಷನ್ 3 ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್, ಆಪ್ಷನ್ 4 ಪೊಟ್ಯಾಷಿಯಂ ಕ್ಲೋರೈಡ್. 10 ಸೆಕೆಂಡ್ ಟೈಮ್ ಕೊಟ್ಟಿರ್ತೀನಿ, ಹೇಳಿ. ಸರಿಯಾದ ಉತ್ತರ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಶಕ್ತಿಶಾಲಿ ಆಕ್ಸಿಡೈಸಿಂಗ್ ಏಜೆಂಟ್. ಇದು ರಾಸಾಯನಿಕ ಕ್ರಿಯೆಯನ್ನು ಬಲವಾದ ಆಕ್ಸಿಡೀಕರಣದಿಂದ ಕಾರ್ಯನಿರ್ವಹಿಸುತ್ತದೆ. ಕ್ರಿಮಿನಾಶಕದಲ್ಲಿ ಯೂಸ್ ಮಾಡ್ತಾರೆ. ಚರ್ಮದ ಸೋಂಕುಗಳು, ಹುಣ್ಣುಗಳು ಮತ್ತು ಶಿಲೀಂಧ್ರಗಳ ಬಾಧೆಯಿಂದ ಗುಣಪಡಿಸಲು ಇದನ್ನು ವೈದ್ಯಕೀಯವಾಗಿ ಬಳಸಲಾಗುತ್ತದೆ. ಮತ್ತು ನೀರಿನ ಶುದ್ಧೀಕರಣ, ಕೊಳಕು ಮತ್ತು ಕುಡಿಯುವ ನೀರಿನಲ್ಲಿರುವ ಬ್ಯಾಕ್ಟೀರಿಯಾದ ಹಾಗೂ ಪಾಚಿಗಳನ್ನು ತಡೆಯಲು ಇದನ್ನು ಬಳಸುತ್ತಾರೆ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅವರ ಫಾರ್ಮುಲಾ KMnO4. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು 2 ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತವನ್ನು ಸರಿಯಾಗಿ ಉತ್ತರ ಆರಿಸಿ. ಪ್ಲಾನಿಮೀಟರ್, ಪ್ಯಾಂಥೋಗ್ರಾಫ್, ಬಾರೋಮೀಟರ್, ಥರ್ಮೋಮೀಟರ್. ಇದರಲ್ಲಿ ನಮ್ಗೇನಂತಂದರೆ ಬಾರೋಮೀಟರ್ ಬಗ್ಗೆ ನಾವು ಕೇಳಿರ್ತೀವಿ. ಬಾರೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಒತ್ತಡವನ್ನು ಅಳೆಯಲು ಯೂಸ್ ಮಾಡ್ತೀವಿ ತಾನೇ ನಾವು. C3 ಎಲ್ಲಿದೆ? 2ರಲ್ಲಿದೆ. ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ ಬಾಡಿ ಟೆಂಪರೇಚರ್ಗೆ ಯೂಸ್ ಮಾಡ್ತೀವಿ. 4 ಇಲ್ಲೆರಡು 4 ಆಗಿದೆ. ಇಲ್ಲಿ ನೋಡಿ, ಈಗ ಗ್ರಾಫಲ್ಲಿ ಏನು ಹೇಳ್ತೀರಾ ನೀವು? ಗ್ರಾಫ್ ನಕ್ಷೆನ ಗ್ರಾಫ್ ಯೂಸ್ ಮಾಡ್ತೀರಾ. ಮೀಟ್ರಲ್ಲಿ ಕ್ಷೇತ್ರನ ಅಳೆಯೋದಕ್ಕೆ ಮೀಟ್ರ್ ಯೂಸ್ ಮಾಡ್ತೀರಾ. A2 ಆಪ್ಷನ್ ಏನಂತಂದರೆ ಸೆಕೆಂಡ್ ಒನ್ನು. ಇಷ್ಟು ಈಸಿಗೆ ನಾವು ಅದನ್ನು ಇದು ಮಾಡ್ಬೋದು. ಪ್ಲಾನಿಮೀಟರಲ್ಲಿ ನಾವೇನು ಮಾಡ್ತೀವಿ? ಕ್ಷೇತ್ರ ಅಳೆಯೋಕ್ಕೆ ಮೀಟರಲ್ಲಿ ಲೆಕ್ಕ ಹಾಕ್ತೀವಿ, ಕಿಲೋಮೀಟರು ಆ ಥರ ಎಲ್ಲ. ಗ್ರಾಫಲ್ಲಿ ನಕ್ಷೆಗಳನ್ನ ಕ್ಯಾಟೋಗ್ರಫಿ ಅಂತ ಕೇಳ್ತಾರಲ್ಲ ಆ ಥರ. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ 2ನೇದೇ. ಪ್ಲಾನಿಮೀಟರ್ ಯೂಸ್ ಟು ವಿಸ್ತೀರ್ಣವನ್ನು ಅಳೆಯಲು, ಪ್ಯಾಂಥೋಗ್ರಾಫ್ ನಕ್ಷೆಯ ನಕಲಿಸಲು ಮತ್ತು ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು, ಬಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲು ಹಾಗೂ ಥರ್ಮೋಮೀಟರ್ ತಾಪಮಾನವನ್ನು ಅಳೆಯಲು. ನೆಕ್ಸ್ಟ್ 10ನೇ ಕ್ವಶನ್. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳು ಅವುಗಳ ಎತ್ತರ ಅನುಗುಣ ಇಳಿಕೆಯನ್ನು ಕ್ರಮವಾಗಿ ಗುರುತಿಸಿ. ಮೇಲುಕೋಟೆ ಬೆಟ್ಟ, ಆಪ್ಷನ್ ಎ ಯಲ್ಲಿರೋದು ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನಾಥ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಆಪ್ಷನ್ 2ರಲ್ಲಿರೋದು ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನಾಥ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಹಾಗೂ ಬಿಳಿಗಿರಿ ರಂಗನಾಥ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಆಪ್ಷನ್ 4ರಲ್ಲಿರೋದು ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಬಿಳಿಗಿರಿ ರಂಗನಾಥ ಬೆಟ್ಟ, ಚಾಮುಂಡಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಫಸ್ಟು ಬಿಳಿಗಿರಿ ರಂಗನಾಥ ಬೆಟ್ಟ. ಯಾಕೆಂದರೆ ಬಿಳಿಗಿರಿ ರಂಗನಾಥ ಬೆಟ್ಟ 1200ರಿಂದ 1800 ಮೀಟರ್ ಎತ್ತರ ಇದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ 1450 ಮೀಟರ್ ಇದೆ. ಮೇಲುಕೋಟೆ ಬೆಟ್ಟ 1000 ಮೀಟರ್ ಇದೆ. ಹಾಗೆ ಚಾಮುಂಡಿ ಬೆಟ್ಟನೂ 1000 ಮೀಟರ್ ಎತ್ತರವಿದೆ. ಇಳಿಕೆ ಕ್ರಮವಾಗಿ ಮಾಡಿ ಅಂತ, ಎತ್ತರದಿಂದ ಇಳಿಕೆ ಕ್ರಮವಾಗಿ ಮಾಡಿರೋದು ಈ ಥರ ಸಾಲುಗಳು. ಎತ್ತರ ಸಮುದ್ರ ಮಟ್ಟದಿಂದ ಸರಿಸುಮಾರು ಇರುವುದು. ವೆಲ್ಕಮ್. 11ನೇ ಕ್ವಶನ್ ಏನಂತಂದರೆ ಕೆಳಗಿನ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಫಸ್ಟ್ ಒನ್ನು ಬೋರ್ಘಾಟು, ಮುಂಬೈ ಮತ್ತು ಪುಣೆ. ಬಿ ತಾಲ್ಘಾಟ್, ಮುಂಬೈ ಮತ್ತು ನಾಸಿಕ್. ಆಪ್ಷನ್ ಸಿ ಅನ್ನು ಪಾಲ್ಘಾಟು, ರಾಜಸಮಂದ್ ಮತ್ತು ಪಾಲಿ. ಆಪ್ಷನ್ ಡಿ ಆಗುಂಬೆ ಘಾಟ್ ಮತ್ತು ಉಡುಪಿ ಮತ್ತು ಶಿವಮೊಗ್ಗ. ಇದರಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳಿ ಅಂತ. ಆಪ್ಷನ್ ಎ ಅಲ್ಲಿ ಏನಂದರೆ A-B-D ಸರಿ ಇದೆ. ಆಪ್ಷನ್ 2ರಲ್ಲಿ A-B-C-D ಎಲ್ಲ ಸರಿ ಇದೆ. ಆಪ್ಷನ್ 3ನೇದರಲ್ಲಿ A-B ಸರಿ ಇದೆ. ಆಪ್ಷನ್ 4ನೇದರಲ್ಲಿ C ಮತ್ತು D ಮಾತ್ರ ಸರಿ ಇದೆ. ಇನ್ನೊಂದೇನಂತಂದರೆ ಆಗುಂಬೆ ಘಾಟು ಇಲ್ಲಿ ನಮಗೆ D ಒಂದು ಕರೆಕ್ಟ್ ಅಂತ ನನಗೆ ಗೊತ್ತು. ಯಾಕೆಂತಂದರೆ ಇದು ಕರ್ನಾಟಕದವರಾಗಿದೆ. ಉಡುಪಿ ಮತ್ತು ಶಿವಮೊಗ್ಗನ ಇದಾಗುತ್ತೆ. D ಎಲ್ಲೆಲ್ಲಿದೆ ನೋಡಿ. ಹಾಗಾದರೆ 3ನೇದಲ್ಲ ಆಪ್ಷನ್. ನೆಕ್ಸ್ಟ್ ಏನಂತಂದರೆ ಬೋರ್ಘಾಟು ಮುಂಬೈ ಮತ್ತು ಪುಣೆನ ಇದು ಮಾಡುತ್ತೆ. ಎ ಎಲ್ಲಿದೆ? ಎ ಎಲ್ಲಿದೆ. ಆದರೆ ಪಾಲ್ಘಾಟ್ ಎಲ್ಲಿ ಕನೆಕ್ಟ್ ಮಾಡುತ್ತೆ ಅಂದರೆ ಪಾಲ್ಘಾಟು ಕೇರಳ ಮತ್ತು ತಮಿಳ್ನಾಡಿಗೆ ಕನೆಕ್ಟ್ ಮಾಡುತ್ತೆ. ಯಾಕೆಂದರೆ
ಕೇರಳದ ಪಾಲಕ್ಕಾಡು ಮತ್ತು ಕೊಯಮತ್ತೂರಿನ ನಡುವೆ ಈ ರಸ್ತೆ ಹಾದೋಗುತ್ತೆ. ಅದಕ್ಕೋಸ್ಕರ ಇದು ಆಪ್ಷನ್ ಸಿ ತಪ್ಪಾಗಿದೆ. ಅದು ಕರೆಕ್ಟಾಗಿ ಉತ್ತರ ಏನಂತಂತಂದರೆ ಆಪ್ಷನ್ 1 ಎ ಬಿ ಡಿ ಮಾತ್ರ ಸರಿ ಇದೆ. ಇದು ಪಾಲ್ಘಾಟು ಕೇರಳ ಮತ್ತು ತಮಿಳುನಾಡು ನಡುವೆ ಇದೆ. 12ನೇ ಕ್ವಶನ್ನು, ಈ ಮ್ಯಾಪಲ್ಲಿ ಕಾಣಿಸ್ತಿರೋ ಈ ಕೆಳಗಿನ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಹತ್ತತ್ರ ಬರೋ ಇದರಲ್ಲಿ ಏನು ಮಣ್ಣು ಬರುತ್ತೆ ಅಂತ. ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಜಬ್ಬಿಟ್ಟಿ ಮಣ್ಣು ಹಾಗೂ ಕಪ್ಪು ಮಣ್ಣು ಯಾವ್ದು ಬರುತ್ತೆ ಅಂತ 10 ಸೆಕೆಂಡ್ ಕೊಡ್ತೀನಿ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ನೋಡೋಣ ಆನ್ಸರ್ ಅಂತ. ಲ್ಯಾಟ್ರೈಟ್ ಮಣ್ಣು, ಜಬ್ಬಿಟ್ಟಿ ಮಣ್ಣು ಅಥವಾ ಲ್ಯಾಟ್ರೈಟ್ ಸಹ ಎರಡು ಒಂದೇ. ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವುದರಿಂದ ಲ್ಯಾಟ್ರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಲ್ಯಾಟ್ರೈಟ್ ಮಣ್ಣು ಅದು ಒಂದು ಫಲವತ್ತಾದ ಮಣ್ಣು. ನೆಕ್ಸ್ಟು ಈ ಕೆಳಕಂಡ 13ನೇ ಕ್ವಶನು, ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ. ನಗರ, ಮೆಗಾಸಿಟಿ, ಮೆಗಾಲೋಪೋಲಿಸ್, ಡಿ ನಗರ ಸಮುಚ್ಚಯ. ಇದರಲ್ಲಿ ಯಾವುದು ಬರುತ್ತೆ ಅಂತ ನೀವು ಕಂಡುಹಿಡಿಬೇಕೀಗ. ನೋಡಿ ಇಲ್ಲಿ ಏನಂತಂತಂದರೆ 10 ಸೆಕೆಂಡ್ ಕೊಟ್ಟಿರ್ತೀನಿ, 10 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಿ. ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಸಂಖ್ಯೆಯಾಗಿ ಬರೆಯಿರಿ. ಮೆಗಾಸಿಟಿ ಅನ್ನೋದು ದೊಡ್ಡದು, ಫುಲ್ಲು ದೊಡ್ಡದು, ಅದಕ್ಕೆ ಬಿ ಲಾಸ್ಟಲ್ಲಿ ಎಲ್ಲಿ ಬರುತ್ತೆ ಅದು 1 ಮತ್ತು 2 ಅಲ್ಲಿ ನೀವೀಗ ಗೆಸ್ ಮಾಡ್ಬೋದು ಯಾವ್ದು ಮಾಡ್ತೀರಾ ಅಂತ ನೋಡೋಣ. ಆನ್ಸರ್ ನೋಡೋಣ. ಆನ್ಸರ್ ಏನಂತಂದರೆ ಫಸ್ಟು ನಗರ ಆದಮೇಲೆ ನಗರ ಸಮೂಹ ಆದಮೇಲೆ ಬೃಹತ್ ನಗರ ಪ್ರದೇಶ ಆದರೆ ಮಹಾನಗರ, ಮೆಗಾ ಸಿಟೀಸ್ ಆಗುತ್ತೆ. ಇದಕ್ಕೆ ಸೂಕ್ತವಾಗಿ ಎ ಡಿ ಸಿ ಬಿ ಉತ್ತರ ಕರೆಕ್ಟಾಗಿರುತ್ತೆ. ಆಯಿತಾ. ನೆಕ್ಸ್ಟು 14ನೇ ಕ್ವಶನ್, ಭಾರತದ ಬಂದರುಗಳಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಬಂದರು. ಜವಾಹರ್ಲಾಲ್ ನೆಹರು ಬಂದರು ನವಶೇಷದಲ್ಲಿದೆ ಅಂತನಾ, ಇಲ್ಲ ದೀನದಯಾಳ್ ಬಂದರು ಕಾಂಡ್ಲಾದಲ್ಲಿದೆ, ಸಿ ವಿ ಒ ಚಿದಂಬರಂ ಬಂದರು ಪಾರದೀಪಲ್ಲಿದೆ, ಡಿ ಕಾಮರಾಜನ್ ಬಂದರ್ ಎಣ್ಣೂರಲ್ಲಿದೆ. ಇದರಲ್ಲಿ ಏನಂತಂತಂದರೆ ನನಗೆ 2 ಗೊತ್ತು. ಒಂದು ಕಾಮರಾಜನ್ ಬಂದರು ಎಣ್ಣೂರು, ಇದು ಚೆನ್ನೈಯಲ್ಲಿದೆ. ಡಿ ಕರೆಕ್ಟಾಗಿದೆ. ಡಿ ಇರೋದು ಯಾವುದಿದೆ? 1, 3, 4ರಲ್ಲಿದೆ. ಹಾಗೆ ದೀನದಯಾಳ್ ಬಂದು ಕಾಂಡ್ಲಾ ವೆಸ್ಟ್ ಬೆಂಗಾಲಲ್ಲಿದೆ. ಈ ವಿ ಒ ಚಿದಂಬರಂ ಅಂದರೆ ಟುಟಿಕಾರನಲ್ಲಿದೆ. ಹಾಗಾದ್ರೆ ಸಿ ತಪ್ಪಿದೆ. ಸಿ ಇಲ್ದಿರೋದು ಯಾವುದಿದೆ? ಸಿ ಎ ಬಿ ಡಿ ಕರೆಕ್ಟಾಗಿದೆ. ಹಾಗಾದರೆ 4ನೇದು ಕರೆಕ್ಟು. ಯಾಕೆಂತಂದರೆ ಜವಾಹರ್ಲಾಲ್ ನೆಹರು ಪೋರ್ಟು ನವಶೇಷದಲ್ಲಿದೆ, ದೀನದಯಾಳ ಪೋರ್ಟು ಕಾಂಡ್ಲಾದಲ್ಲಿದೆ, ಆದರೆ ವಿ ಒ ಚಿದಂಬರಂ ಪೋರ್ಟು ತೂತುಕುಡಿಲಿದೆ, ಪಾರದೀಪಲ್ಲಿಲ್ಲ. ಹಾಗೆ ಕಾಮರಾಜನ್ ಪೋರ್ಟು ಎಣ್ಣೂರಲ್ಲಿದೆ, ಅದು ಚೆನ್ನೈಯಲ್ಲಿದೆ. ಓಕೆನಾ? ಎಲ್ಲ ಕರೆಕ್ಟಾಗಿದೆ ಅಂದರೆ ಆಪ್ಷನ್ ಎ ಬಿ ಡಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 15ನೇ ಕ್ವಶನ್, ಈ ಕೆಳಗಿನ ಯಾವ ರಾಜ್ಯದ ಮೂಲ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ? ಆಪ್ಷನ್ 1 ಪಶ್ಚಿಮ ಬಂಗಾಳ, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಮಧ್ಯಪ್ರದೇಶ್, ಆಪ್ಷನ್ 4 ಬಿಹಾರ್. 10 ಸೆಕೆಂಡ್ ಕೊಟ್ಟಿರ್ತೀನಿ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಈಗ ಆನ್ಸರ್ ಕರೆಕ್ಟಾಗಿ ಅಂತ ನೋಡೋಣ, ಚೆಕ್ ಮಾಡೋಣ. 15 ಬಿಹಾರಿಂದ ಹಾದೋಗಲ್ಲ. ಇದರಲ್ಲಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಒಟ್ಟು 8 ರಾಜ್ಯ ಮೂಲಕ ಹಾದು ಹೋಗುತ್ತದೆ. ಪಶ್ಚಿಮದಿಂದ ಪೂರ್ವ ಕ್ರಮವಾಗಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಹಾಗೂ ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳ ಮೂಲಕ ಈ ರೇಖೆಗಳು ಹಾದು ಹೋಗುತ್ತದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮ್ಯಾಪಲ್ಲಿ ನೋಡ್ತಾ ಇರೋ ಇಷ್ಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಬಿಹಾರ ಮೇಲಿದೆ, ಉತ್ತರ ಪ್ರದೇಶ ಅದರ ಪಕ್ಕದಲ್ಲಿದೆ, ಅಲ್ಲಿ ನೋಡಿ. ಓಕೆನಾ? ಬಿಹಾರದ ಇದು ಮಾಡೋಣ. ನೆಕ್ಸ್ಟು 16ನೇ ಕ್ವಶನ್ನು, ಹೊಂದಿಸಿ ಬರೆಯಿರಿ. ಸಿಮೆಂಟ್ ಉತ್ಪಾದನೆ ಘಟಕಗಳು ಮತ್ತು ಅವ ರಾಜ್ಯಗಳು ಎಲ್ಲೆಲ್ಲಿದೆ ಅಂತ. ಇಲ್ಲಿ ಲಕ್ಕೇರಿ ಎಲ್ಲಿದೆ? ವಿಜಯವಾಡ, ರಾಮಗುಂಡಂ, ದುರ್ಗಾಪುರ್. ಇಲ್ಲಂತಂದರೆ ವಿಜಯವಾಡ ನಮಗೆ ಗೊತ್ತು. ವಿಜಯವಾಡ ಎಲ್ಲಿದೆ ನಮಗೆ? ವಿಜಯವಾಡ ಅದು
ಕೋಸ್ಟಲ್ ರೀಜನಲ್ಲಿದೆ, ಅದು ಆಂಧ್ರಕ್ಕೆ ಸೇರಿಕೊಳ್ಳುತ್ತೆ. ಯಾಕೆಂದರೆ ತೆಲಂಗಾಣದಲ್ಲಿ ಕೋಸ್ಟಲ್ ರೀಜನ್ ಬರಲ್ಲ. ಹಂಗಾರೆ B4 ಎಲ್ಲಿದೆ? B4 ಎ ಮಾತ್ರ ಇದೆ. ಈಗ ನೋಡಿ, ಹಂಗಾದ್ರೆ ನೆಕ್ಸ್ಟ್ ಏನಂತಂದರೆ ರಾಮಗುಂಡಂ ಅನ್ನೋದು ಇದು ತೆಲುಗು ನೇಮ್. C1 ಇದು ಇಷ್ಟು ಈಸಿಗೆ ನಾವು ಆರಾಮಾಗಿ ಗುರುತಿಸ್ಬೋದು. ಹಾಗೆ ದುರ್ಗಾಪುರ ಎಲ್ಲಿದೆ? ದುರ್ಗಾಪುರ ವೆಸ್ಟ್ ಬೆಂಗಾಲಲ್ಲಿದೆ. ಕರೆಕ್ಟ್ ಆನ್ಸರ್ ನೋಡೋಣ. ಲಕ್ಕೇರಿ ರಾಜಸ್ಥಾನಲ್ಲಿದೆ, ವಿಜಯವಾಡ ಆಂಧ್ರ ಪ್ರದೇಶದಲ್ಲಿದೆ, ರಾಮಗುಂಡಂ ತೆಲಂಗಾಣದಲ್ಲಿದೆ, ದುರ್ಗಾಪುರ ಪಶ್ಚಿಮ ಬಂಗಾಳದಲ್ಲಿದೆ. ಇದು ಕರೆಕ್ಟ್ ಆಗಿರೋ ಉತ್ತರ ಏನಂದರೆ A2, B4, C1, D3. ಹಾಗೆ 17ನೇ ಕ್ವಶನ್ಗೆ ಹೋಗೋಣ. ವಿಶ್ವದ ಅಧಿಕ ಸಂಚಾರ ದಟ್ಟಣೆ ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತ. ವಿಶ್ವದ ಅಧಿಕ ಸಂಚಾರ ದಟ್ಟಣೆ ಹೊಂದಿರುವ ಒಳನಾಡಿನ ಜಲಮಾರ್ಗ. ವೋಲ್ಗಾ ಒಳನಾಡಿನ ಜಲಮಾರ್ಗ. ಎರಡನೇದು ಡ್ಯಾನ್ಯೂಬಾ ಒಳನಾಡಿನ ಜಲಮಾರ್ಗ. ಮೂರನೇದು ಮಿಸಿಪಿಯನ್ ಒಳನಾಡಿನ ಜಲಮಾರ್ಗ. ನಾಲ್ಕನೇದು ರೈನಾ ಒಳನಾಡಿನ ಜಲಮಾರ್ಗ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರೈನಾ ಒಳನಾಡು ಜಲಮಾರ್ಗ. ಯುರೋಪ್ನ ರೈನಾ ನದಿ ವಿಶ್ವದ ಪ್ರಮುಖದ ಮತ್ತು ಅತ್ಯಂತ ಜನದಟ್ಟಣೆಯ ಸಾರಿಗೆ ಮತ್ತು ಸರಕು ಸಾಗಣೆ ಒಳನಾಡಿನ ಜಲಮಾರ್ಗಗಳಲ್ಲಿ ಒಂದಾಗಿದ್ದು, ಇದು ಜರ್ಮನಿಯ, ನೆದರ್ಲ್ಯಾಂಡ್ನ ಮುಂತಾದ ಕೈಗಾರಿಕಾ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಹಾಗೆ ಅದರಲ್ಲಿ ಆಪ್ಷನಲ್ಲಿರೋ ವೋಲ್ಗಾ ಇನ್ಲ್ಯಾಂಡು ಕನೆಕ್ಟಿಂಗ್ ಕ್ಯಾಸ್ಪಿಯನ್ ಸಿ ಟು ಬ್ಯಾಲ್ಟಿಕ್ ಸಿ ಅಂಡ್ ಬ್ಲ್ಯಾಕ್ ಸಿ, ಮತ್ತು ರೈನಾ ಮೇನ್ ಡ್ಯೂನುಬಾ ಜಲಮಾರ್ಗ ಪಶ್ಚಿಮದಿಂದ ಉತ್ತರ ಸಮುದ್ರವನ್ನು ರೊಟರ್ಡ್ಯಾಮ್ ಬಂದರು ಮೂಲಕ ಮತ್ತು ಪೂರ್ವದ ಕಪ್ಪು ಸಮುದ್ರವನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಮಿಸಿಪಿಯನ್ ಇನ್ಲ್ಯಾಂಡ್ ವಾಟರ್ ವೇ ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿದೆ. ದ ಸೆಂಟ್ರಲ್ ಪಾರ್ಟ್ ಆಫ್ ದ ಕಂಟ್ರಿ ರನ್ನಿಂಗ್ ಫ್ರಮ್ ದ ಗಾಲ್ಫ್ ಆಫ್ ಮೆಕ್ಸಿಕೋನ ಇದು ಕನೆಕ್ಟ್ ಮಾಡುತ್ತೆ. ಹಾಗೆ 18ನೇ ಕ್ವಶನ್. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಒಂದನೇದು ಸಿಯಾಟಲ್ ಮತ್ತು ನ್ಯೂಯಾರ್ಕ್, ಎರಡನೇದು ಲಾಸ್ ಏಂಜಲ್ಸ್ ಮತ್ತು ನ್ಯೂಯಾರ್ಕ್, ಮೂರನೇದು ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್, ನಾಲ್ಕನೇದು ವ್ಯಾಂಕೋವರ್ ಮತ್ತು ಹ್ಯಾಲಿಫ್ಯಾಕ್ಸ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಲಾಸ್ ಏಂಜಲ್ಸ್ ಮತ್ತು ನ್ಯೂಯಾರ್ಕ್. ಅಮೆರಿಕದ ಸಂಯುಕ್ತ ಸಂಸ್ಥಾನದ ದಕ್ಷಿಣ ಭಾರತದ ಹಾದು ಹೋಗುವ ಈ ಪ್ರಮುಖ ರೈಲ್ವೆ ಮಾರ್ಗ ಪಶ್ಚಿಮ ಕರಾವಳಿ ಲಾಸ್ ಏಂಜಲೀಸ್ ಅನ್ನು ಪೂರ್ವ ಕರಾವಳಿಯ ನ್ಯೂಯಾರ್ಕ್ ನಗರದೊಂದಿಗೆ ಸಂಪರ್ಕಿಸುತ್ತದೆ. ನೆಕ್ಸ್ಟ್ ಒಂದು ಕ್ವಶನ್, 19ನೇ ಕ್ವಶನ್. ಈ ಕೆಳಗಿನ ಹವಾಮಾನಗಳ ಮೇಲೆ ಪ್ರಭಾವ ಬೀರದ ಅಂಶಗಳನ್ನು ಗುರುತಿಸಿ. ನೋಡಿ, ಬೀರದ ಅಂತ ಕೇಳಿದ್ದಾರೆ. ಎತ್ತರ, ಆಪ್ಷನ್ ಎ ಎತ್ತರ, ಆಪ್ಷನ್ ಬಿ ರೇಖಾಂಶ, ಆಪ್ಷನ್ ಸಿ ಅಕ್ಷಾಂಶ, ಆಪ್ಷನ್ ಡಿ ಮಾರುತ. ಇದರಲ್ಲಿ ಸರಿಯಾದ ಉತ್ತರ ಏನಂತಂತಂದರೆ ಆಪ್ಷನ್ ಬಿ ರೇಖಾಂಶ. ರೇಖಾಂಶ ಒಂದು ಪ್ರದೇಶದ ಹವಾಮಾನಗಳ ಮುಖ್ಯವಾಗಿ ಸಮಭಾಜಕ ವೃತ್ತದಿಂದ ಇರುವ ದೂರ, ಲ್ಯಾಟಿಟ್ಯೂಡ್, ಸಮುದ್ರದ ಮಟ್ಟದಿಂದ ಇರುವ ಎತ್ತರ ಆಲ್ಟಿಟ್ಯೂಡ್ ಮತ್ತು ಬೀಸುವ ಮಾರುತ ವಿಂಡ್ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ರೇಖಾಂಶ ಲ್ಯಾಂಗಿಟ್ಯೂಡ್ ಕೆಲವು ಸಮಯಗಳು ಝೋನನ್ನು ನಿರ್ಧರಿಸದೆ ಹೊರತು ಹವಾಮಾನವಲ್ಲ. ಅಂದರೆ ಲ್ಯಾಂಗಿಟ್ಯೂಡ್ನ ಟೈಮ್ ಝೋನ್ ಮಾತ್ರ ಯೂಸ್ ಮಾಡ್ತೀವಿ ನಾವು, ಅದಕ್ಕೆ ವೆದರ್ಗಾಗಲಿ ಯಾವುದೇ ರೀತಿ ಅದನ್ನು ಯೂಸ್ ಮಾಡಲ್ಲ ನಾವು. ಓಕೆನಾ? ನೆಕ್ಸ್ಟ್ ಹೋಗೋಣ. 20ನೇ ಕ್ವಶನು. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಅದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುತ್ತಾರೆ. ಆಪ್ಷನ್ ಎ ಪ್ರಯಾಣಿಕಿತ ಕೇಂದ್ರೀಕೃತ, ಆಪ್ಷನ್ 2 ಅರ್ಬನ್ ಸೆಂಟರ್, ಆಪ್ಷನ್ 3 ಗ್ರೀನ್ ಫೀಲ್ಡ್, ಆಪ್ಷನ್ 4 ವಾಣಿಜ್ಯ ಕೇಂದ್ರೀಕೃತ. ಏನಂತಂದರೆ ನಗರದಿಂದ ದೂರ ಇರೋದಕ್ಕೆ ಏನಂತ ಕರೀತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಎಂದರೆ ನಗರದ ಜನದಟ್ಟಣೆಯಿಂದ ದೂರದಲ್ಲಿ ಯಾವುದೇ ಹಿಂದಿನ ಕಟ್ಟಡ ಅಥವಾ ಮೂಲ ಸೌಕರ್ಯಗಳಿಲ್ಲದ ಹೊಸ ಮತ್ತು ಖಾಲಿ ಜಾಗದಲ್ಲಿ ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಿಸಲಾದ ವಿಮಾನ ನಿಲ್ದಾಣ. ಅಂದರೆ ಬೆಂಗಳೂರಿನ ಕೆಂಪೇಗೌಡ ಮತ್ತು ಹೈದರಾಬಾದಿನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳಾಗಿದೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ನೋಡೋಣ. 21. ಇನ್ ವಿಚ್ ಸ್ಟೇಟ್ ಆಫ್ ದ ಇಂಡಿಯಾ ಈಸ್ ದ ಬೋರೋ ಲ್ಯಾಂಗ್ವೇಜ್ ಮೇನ್ಲಿ ಸ್ಪೋಕನ್? ದ ಫಸ್ಟ್ ಒನ್ ಅಸ್ಸಾಂ, ಸೆಕೆಂಡ್ ಒನ್ ಮಣಿಪುರ್, ಮೂರನೇದು ಸಿಕ್ಕಿಂ, ನಾಲ್ಕನೇದು ತ್ರಿಪುರ. ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ.
ಬೋಡೋ ಭಾಷೆಯನ್ನು ಮುಖ್ಯವಾಗಿ ಭಾರತದ ಈಶಾನ್ಯ ರಾಜ್ಯವಾದ ಅಸ್ಸಾಂನ ಬೋಡೋ ಬುಡಕಟ್ಟು ಜನಾಂಗ ಮಾತನಾಡುತ್ತಾರೆ. ಇದು ಭಾರತೀಯ ಸಂವಿಧಾನದ 8ನೇ ಶೆಡ್ಯೂಲ್ನ ಮಾನ್ಯತೆಯಲ್ಲಿದ್ದು ಪಡೆದು 22ನೇ ಭಾಷೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 22ನೇದು, ದ ಐಡೆಂಟಿಫೈ ದ ಪರ್ಸನ್ ರಿಲೇಟೆಡ್ ದ ಡೆಕ್ಕನ್ ಎಜುಕೇಷನ್ ಸೊಸೈಟಿ. ಎ ಬಾಲಗಂಗಾಧರ್ ತಿಲಕ್, ಬಿ ವಿ ಕೆ ಚಿಪ್ಲಿನೇಕರ್, ಸಿ ತುಳಸಿರಾಮ್, ಡಿ ಗೋಪಾಲ ಗಣೇಶ್ ಅಗರ್ಕರ್. ಡೆಕ್ಕನ್ ಎಜುಕೇಷನ್ ಯಾರು ಇದು ಮಾಡಿದ್ರು ಅಂತ ಆನ್ಸರ್ ನೋಡೋಣ. ಸರಿಯಾದ ಉತ್ತರ ಎ ಮತ್ತು ಬಿ, ಡಿ. 1884ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದ ಪ್ರಮುಖ ವ್ಯಕ್ತಿಗಳೆಂದರೆ ಬಾಲಗಂಗಾಧರ ತಿಲಕ್, ವಿಷ್ಣುಕೃಷ್ಣ ಚಿಪ್ಲನ್ಕರ್, ಗೋಪಾಲ ಗಣೇಶ್ ಅಗರ್ಕರ್. ತುಳಸಿರಾಮ್ ಅವ್ರಿಗೂ ಈ ಸಮಸ್ಯೆಗೂ ಸಂಬಂಧ ಇಲ್ಲ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್, 23ನೇ ಕ್ವಶನ್, ಮ್ಯಾಥ್ಸ್ ಆಫ್ ಫಾಲೋಯಿಂಗ್. ಫಸ್ಟ್ ಆಥರ್ ಇದ್ದಾರೆ, ಆಮೇಲೆ ಬುಕ್ ಇದೆ. ಮೊಹಮ್ಮದ್ ಇಕ್ಬಾಲ್ ಅವರು ಯಾವ ಬುಕ್ನ ಬರೆದಿದ್ದಾರೆ? ಹಾಗೆ ಲಾಲ್ ಲಜಪತ್ ರಾಯ್, ದೀನಬಂಧು ಮಿತ್ರ, ಹಾಗೆ ಸತ್ಯೇಂದ್ರನಾಥ್ ಸನ್ಯಾಲ್. ಫಸ್ಟ್ ಹೇಗೆ ಏನಾಗುತ್ತೆ ಅಂತಂದರೆ, ಯಾಕೆಂತಂದರೆ ದ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇಸ್ ಇಸ್ಲಾಂ, ಈ ಬುಕ್ಕು ಅವರೇ ಬರೆದಿದ್ದಾರೆ. ಲಾಲ್ ಲಜಪತ್ ರಾಯ್ ಅವರು ಏನು ಬರೆದಿದ್ರು ಅಂದರೆ ಅನ್ಯಾಪಿ ಬರೆದಿದ್ದು ಅವರು. ಹಾಗೆ ಸೀನೆ ಅಂತಂದರೆ ದೀನಬಂಧು ಮಿತ್ರ, ನೀಲದರ್ಪಣ್ ಬರೆದಿದ್ದು. ಸಚೀಂದ್ರನಾಥ್ ಸನ್ಯಾಲ್ ಬಂದಿ ಜೀವನ್ ಬರೆದಿದ್ದು ಇವರೆಲ್ಲ. ಈಗ ಕರೆಕ್ಟ್ ಆನ್ಸರ್ ಏನಂತಂದರೆ A3, B4, C2, D1. ಓಕೆನಾ. ನೆಕ್ಸ್ಟು 24ನೇ ಕ್ವಶನ್ ಓದೋಣ. ವಾಟ್ ಇಸ್ ದ ಕರೆಕ್ಟ್ ಕ್ರಾನಲಾಜಿಕಲ್ ಸೀಕ್ವೆನ್ಸ್ ಆಫ್ ದ ಫಾಲೋಯಿಂಗ್ ಇವೆಂಟ್ಸ್? A ಜಲಿಯನ್ ವಾಲಾಬಾಗ್ ಟ್ರಾಜಿಡಿ, B ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸಿ ಪಾರ್ಟಿಷನ್ ಆಫ್ ಬೆಂಗಾಲ್, ಡಿ ದ ಸೂರತ್ ಸ್ಪ್ಲಿಟ್. ಈಗ ಏನಂತಂತಂದರೆ ಪಾರ್ಟಿಷನ್ ಆಫ್ ಬೆಂಗಾಲ್ 1905ರಲ್ಲಿ ಆಗಿತ್ತು. ಯಾಕೆಂದರೆ ಸಿ ಫಸ್ಟ್ ಬರುತ್ತೆ. ಸಿ ಯಾವ್ದು ಫಸ್ಟ್ ಬರುತ್ತೆ? ಒಂದರಲ್ಲೇ ಆಪ್ಷನ್ 4ರಲ್ಲಿ ಕರೆಕ್ಟ್ ಆನ್ಸರ್. ಅದು ಕರೆಕ್ಟ್ ಇದೆಯಲ್ವ ಅಂತ ನಾವು ಆನ್ಸರಲ್ಲಿ ನೋಡೋಣ. ಏನಂತಂದರೆ ಬಂಗಾಳ ವಿಭಜನೆ 1905ರಲ್ಲಿ ಆಗಿದ್ದು. ಸೂರತ್ ಕಾಂಗ್ರೆಸ್ ಒಡಕು ಅಂದರೆ ಸೂರತ್ ಸ್ಪ್ಲಿಟ್ಟು 1907ರಲ್ಲಾಗಿದ್ದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದನ್ನು ಕರ್ನಾಟಕದಲ್ಲೂ ವಿರುದ್ಧಶ್ವತ ಅಂತ ಚಿಕ್ಕ ಇದರಲ್ಲೆಲ್ಲೋ ಇದೆ, ವಿರುದ್ಧಶ್ವತ್ ಅಂತ, ಅದನ್ನು ಒಂದು ಕರ್ನಾಟಕದಲ್ಲೂ ಒಂದಾಗಿತ್ತು. ಇದು 1999ರಲ್ಲಿ ರೋಲಟ್ ಆ್ಯಕ್ಟ್ ವಿರುದ್ಧವಾಗಿ ನಡೆದ ಹತ್ಯಾಕಾಂಡ. ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಅಲ್ಲಾಗಿದ್ದು. ಸರಿಯಾದ ಕ್ರಮ ಏನಂದರೆ ಸಿ, ಡಿ, ಎ, ಬಿ. ಈಗ 25ನೇ ಕ್ವಶನು, ಹೂ ವಾಸ್ ದ ಪಾಪ್ಯುಲರ್ ನೋನ್ ಆಸ್ ಲೋಕ ಹಿತವಾದಿ. ಲೋಕ ಹಿತವಾದಿ ಅಂತ ಯಾರನ್ನ ಕರೀತಿದ್ರು? ಆಪ್ಷನ್ ಎ ದಯಾನಂದ ಸರಸ್ವತಿ, ಆಪ್ಷನ್ 2 ಪಂಡಿತ್ ವಿದ್ಯಾಸಾಗರ್, ಆಪ್ಷನ್ 3 ಗೋಪಾಲ್ ಹರಿ ದೇಶ್ಮುಖ್, ಆಪ್ಷನ್ 4 ರಾಜಾರಾಮ್ ಮೋಹನ್ ರಾಯ್. ಓಕೆನಾ. ನೆಕ್ಸ್ಟ್ ಆನ್ಸರ್ ನೋಡೋಣ. ಆನ್ಸರ್ ಏನಂತಂದರೆ ಗೋಪಾಲ ಹರಿ ದೇಶ್ಮುಖ್. ಮಹಾರಾಷ್ಟ್ರದ ಪ್ರಸಿದ್ಧ ಸಾಮಾಜಿಕ ಸುಧಾರಕರು ಮತ್ತು ಚಿಂತಕ ಮತ್ತು ಬರಹಗಾರರಾದ ಗೋಪಾಲ ಹರಿ ದೇಶ್ಮುಖ್ ಅವರು ಪ್ರಮುಖ ವಾರಪತ್ರಿಕೆ ಲೋಕ ಹಿತವಾದಿ ಎಂಬ ಕಾವ್ಯನಾಮದಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು. ಜನರ ಹಿತೈಷಿ ಅಂತೂ ಅದನ್ನು ಕರಿಬೋದು. ಫ್ರೆಂಡ್ಸ್, ಈಗ ಒಟ್ಟು 25 ಕ್ವಶನ್ಗಳನ್ನ ನಾನು ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ 2ನೇ ತಾರೀಕು ಆಗಸ್ಟ್ 2026ರಲ್ಲಿ HK ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಡೀಟೇಲ್ಡಾಗಿ ಹೇಳಿದ್ದೀನಿ. ಹಾಗೆ ಪೇಪರ್ ಅನಲೈಸ್ ಮಾಡೋರು ಯಾರು ಇದ್ದರೆ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲನ್ನು ವಿಸಿಟ್ ಮಾಡಿ. ಯಾವ್ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು SSC ಆಗಲಿ, RRB ಆಗಲಿ, ಸ್ಟೇಟ್ ಗೌರ್ಮೆಂಟ್ಸ್ ಆಗಿರಲಿ, ಅದರ ಎಲ್ಲದ್ರ ಬಗ್ಗೆಯೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.